ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಅಲ್ವಾ, ರೌಂಡ್ ನೆಕ್ಗೆ ಥ್ರೆಡ್ ಪೈಪಿಂಗ್ ಹೇಗೆ ಹಾಕೋದು ಅಂತಂದ್ಬಿಟ್ಟು ನಾನು ಇವತ್ತಿನ ವೀಡಿಯೋದಲ್ಲಿ ರೌಂಡ್ ನೆಕ್ಗೆ ಥ್ರೆಡ್ ಪೈಪಿಂಗ್ ಹೇಗೆ ಹಾಕೋದು ಅನ್ನೋದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ರೆಡಿ ಥ್ರೆಡ್ ಪೈಪಿಂಗ್ ಹೇಗೆ ಹಾಕೋದು ಅಂತ. ಹಾಗೆಯೇ ಫ್ರಂಟು ಕೂಡ ಹಾಕಲೇಬೇಕಲ್ವ ಬ್ಯಾಕ್ ಹಾಕಿದ್ಮೇಲೆ, ಅದಕ್ಕೋಸ್ಕರ ಫ್ರಂಟಲ್ಲೂ ಕೂಡ ಹೇಗೆ ಹಾಕೋದು ಎರಡನ್ನೂ ಕೂಡ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಸೊ ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ಈ ರೀತಿ ರೆಡಿ ಥ್ರೆಡ್ ಪೈಪಿಂಗ್ನ ತಂದಿಟ್ಕೊಳ್ಳಿ, ಸ್ಟಿಚ್ ಮಾಡ್ಕೊಳ್ಳಿ. ಎಷ್ಟು ಬ್ಯೂಟಿಫುಲ್ಲಾಗಿ ಬರುತ್ತೆ ಅಂತಂದ್ಬಿಟ್ಟು ನೋಡಿ. ಸೊ ನಾನು ಬೇರೆ ಬೇರೆ ಶೇಪ್ಗಳಲ್ಲೂ ಕೂಡ ಹಾಕಿದ್ದೆ, ಬಟ್ ಕಮೆಂಟ್ ಮಾಡಿದೆಯಲ್ವ ಫಸ್ಟು ರೌಂಡ್ ನೆಕ್ಗೆ ತೋರಿಸ್ಕೊಡಿ, ಅದಾದ ನಂತರ ನನಗೆ ಇದನ್ನು ಬೇರೆ ನಾವು ನೆಕ್ಗಳಿಗೆ ಹಾಕೋತೀವಿ ಅಂತಂದ್ಬಿಟ್ಟು ಕೇಳಿದರು. ಅದಕ್ಕೋಸ್ಕರ ಇವತ್ತು ರೌಂಡ್ ನೆಕ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಕ್ವಾಲಿಟಿ ಇರೋವಂಥ ಥ್ರೆಡ್ ಪೈಪಿಂಗ್ ತಗೊಳ್ಳಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾಕಂತಂದರೆ ರೆಡಿ ಥ್ರೆಡ್ ಪೈಪಿಂಗ್ ಬಂದು ನಿಮಗೆ ಲೋ ಕ್ವಾಲಿಟಿ ಕೂಡ ಇರುತ್ತೆ, ಅದನ್ನು ನೋಡಿ ತಗೊಳ್ಳಿ. ಸೊ ಇದನ್ನು ಬಂದು ಇವಾಗ ಎರ್ಜಸ್ಗೆ ಸ್ಟಿಚ್ ಹಾಕೋಬೇಕು. ಎಲ್ಲಿಗೆ ಅಂತಂದ್ಬಿಟ್ಟು ನಾನು ಹತ್ತಿರದಿಂದ ತೋರಿಸ್ತೀನಿ ನಿಮಗೆ. ನೋಡಿ, ಈ ರೀತಿ ಎರ್ಜಸ್ಗೆ ಬರಬೇಕು. ಅದು ಪೈಪಿಂಗ್ ಎಲ್ಲಿದೆ ಅಲ್ವಾ ಅಲ್ಲಿಗೆ ಅದು ಈ ರೀತಿ ನೀಟಾಗಿ ಬರಬೇಕು. ಸ್ಟಿಚ್ಚಿಂಗ್ ನಿಧಾನಕ್ಕೆ ಹಾಕಿದ್ರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಸ್ಟಿಚಿಂಗ್ ಹೋಗಬಾರ್ದು. ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೀನಲ್ವ, ಅಲ್ಲಿಗೆ ಎರ್ಜಸ್ಗೆ ಬರಬೇಕು. ಆ ರೀತಿ ಸ್ಟಿಚ್ ಹಾಕೊಳ್ತಾ ಹೋಗಿ. ಆವಾಗ ಮಾತ್ರ ನಿಮಗೆ ನೀವು ಉಲ್ಟಾ ತಿರುಗಿಸ್ದಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಕರೆಕ್ಟ್ ಕೂರುತ್ತೆ. ನಿಮಗೆ ಥ್ರೆಡ್ ಪೈಪಿಂಗ್ ಎಲ್ಲಿದೆ ಅಲ್ಲಿಗೆ ಕರೆಕ್ಟಾಗಿ ಕೂರುತ್ತೆ. ಇಲ್ಲ ಅಂತಂದರೆ ನಿಮಗೆ ಕೂರೋದಿಲ್ಲ. ಅದಕ್ಕೋಸ್ಕರ ಇದು ಬಂದು ಇನ್ವಿಸಿಬಲ್ ಆಗಿ ಹಾಕುವಂಥದ್ದು. ಮೇಲ್ಗಡೆ ಹಾಕುವಂಥದ್ದು ನಾನು ಆಲ್ರೆಡಿ ತೋರಿಸಿದ್ದೀನಿ. ಸೊ ಇನ್ವಿಸಿಬಲ್ ಆಗಿ ಹಾಕೋದನ್ನು ನಾನು ಇವಾಗ ತೋರಿಸ್ತಾ ಇದ್ದೀನಿ. ಬೊಟಿಕ್ ಸ್ಟೈಲಲ್ಲಿ ನೀವು ಈ ರೀತಿ ಹಾಕೊಂಡ್ರೆ ಬೊಟಿಕ್ ಫಿನಿಶಿಂಗ್ ಬರುತ್ತೆ. ಸೊ ಬೊಟಿಕ್ ಸ್ಟೈಲ್ಗಳಲ್ಲಿ ಇದೇ ರೀತಿ ಹಾಕೋದಲ್ವ ಥ್ರೆಡ್ ಪೈಪಿಂಗ್ಗಳನ್ನ. ಸೊ ಇವಾಗಂತೂ ಇದು ಥ್ರೆಡ್ ಪೈಪಿಂಗ್ ಅನ್ನೋದು ತುಂಬಾ ಟ್ರೆಂಡಿಂಗ್ ಇದೆ. ಸೊ ಯಾರು ಕೇಳಿದ್ರು ಯಾರೂ ಕೂಡ ಲೇಸ್ ಅಟ್ಯಾಚ್ ಮಾಡಿಸೋದಿಲ್ಲ. ಸಿಂಪಲ್ ಸ್ಯಾರಿ ಆಯಿತು ಅಂತಂದರೆ ಈ ರೀತಿ ಕಲರ್ ಥ್ರೆಡ್ ಪೈಪಿಂಗ್ನ ಎಲ್ಲರೂ ಕೂಡ ಅದನ್ನೇ ಕೇಳ್ತಾರೆ. ಸೊ ಈ ರೀತಿ ಥ್ರೆಡ್ ಪೈಪಿಂಗ್ನ ನೀವು ಕೂಡ ಸ್ಟಿಚ್ ಮಾಡ್ಕೋಬೋದು. ನೋಡಿ, ಈ ರೀತಿ ಎರ್ಜಸ್ಗೆ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಇವಾಗ ನಾನು ತೋರಿಸ್ತೆ ಅಲ್ವಾ. ಸೊ ಇದು ಗೊತ್ತಾಯಿತು ಅಂತ ಅನ್ಕೋತೀನಿ. ಇದಾದ ನಂತರ ಇವಾಗ ಸ್ಯಾರಿ ಫ್ಯಾಬ್ರಿಕ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಸೀದಾ ಇಟ್ಕೊಳ್ಳಿ. ಸ್ಯಾರಿ ಫ್ಯಾಬ್ರಿಕ್ ಬಂದು ಸೀದಾ ಇಟ್ಕೋಬೇಕು. ನಾವು ಥ್ರೆಡ್ ಪೈಪಿಂಗ ಸ್ಟಿಚ್ ಮಾಡಿರೋ ಅಂಥದ್ದು ಅದನ್ನು ಉಲ್ಟಾ ಇಟ್ಕೋಬೇಕು. ಈ ರೀತಿ ನೋಡಿ, ಅದು ಒಳಗಡೆ ಹೋಗಬೇಕು. ಆ ರೀತಿ ಉಲ್ಟಾ ಇಟ್ಕೊಳ್ಳಿ. ಸೊ ಗೊತ್ತಾಯ್ತಲ್ವ. ಇವಾಗ ನಾವು ಎಲ್ಲಿ ಸ್ಟಿಚ್ ಹಾಕಿದ್ದೀವಿ ನೋಡಿ, ಅದ್ರ ಮೇಲ್ಗಡೆನೇ ಕರೆಕ್ಟಾಗಿ ಸ್ಟಿಚ್ ಬರಬೇಕು. ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಹೋಗಬಾರ್ದು. ಆ ರೀತಿ ನೋಡ್ಕೊಳ್ಳಿ. ಯಾಕಂತಂದರೆ ಆ ಕಡೆ ಈ ಕಡೆ ಹೋಯ್ತು ಅಂತಂದರೆ ನಿಮಗೆ ಪೈಪಿಂಗು ಫಿನಿಶಿಂಗ್ ಬರೋದಿಲ್ಲ. ಪೈಪಿಂಗ್ ಹತ್ರ ಎಕ್ಸ್ಟ್ರಾ ಬಟ್ಟೆ ಇರೋದೆಲ್ಲ ಕೂಡ ಕಾಣಿಸುತ್ತೆ. ಅದಕ್ಕೋಸ್ಕರ ಏನು ಮಾಡಿ ಅಂದರೆ ಫಸ್ಟ್ ಈ ರೀತಿ ನಾನು ಈ ಕೆಳಗಡೆ ಪಾರ್ಟ್ನ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಅದಾದ ನಂತರ ಇವಾಗ ನಾವು ಎಲ್ಲಿ ಹೊಲಿಗೆ ಬಂದಿದೆ ಅದ್ರ ಮೇಲ್ಗಡೆ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ನಾನು ಇದನ್ನು ಕೂಡ ಹತ್ತಿರದಿಂದ ತೋರಿಸ್ತೀನಿ ನಿಮಗೆ ಹೇಗೆ ಅಂತಂದ್ಬಿಟ್ಟು ಒಂದು ಐಡಿಯಾ ಬರುತ್ತೆ. ನೋಡಿ, ಈ ರೀತಿ ಉಲ್ಟಾ ಇಟ್ಕೊಂಡಿದ್ದೀವಿ ಅಲ್ವಾ, ಇದನ್ನು ಈ ರೀತಿ ಒಂದು ಪಿನ್ ಹಾಕೊಂಡ್ಬಿಡಿ. ಬಟ್ಟೆ ಆ ಕಡೆ ಈ ಕಡೆ ಹೋಗಬಾರ್ದು ಅಂದರೆ ನೋಡಿ, ಈ ರೀತಿ ಒಂದು ಗುಂಡ್ಪಿನ್ ಹಾಕೊಂಡ್ಬಿಡಿ. ಆವಾಗ ನೀವು ಸ್ಟಿಚ್ ಮಾಡಿದ್ರು ಕೂಡ ನಿಮಗೆ ಬೇಕು ಅಂತಂದರೆ ಈ ಕಡೆ ಎಲ್ಲ ಸೈಡು ಕೂಡ ಹಾಕೊಂಡ್ಬಿಡಿ. ನೀವು ಸ್ಟಿಚ್ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಬಟ್ಟೆ ಹೋಗೋದಿಲ್ಲ, ನಿಮಗೆ ಕರೆಕ್ಟಾಗಿ ಕೂರುತ್ತೆ. ಅದಕ್ಕೋಸ್ಕರ ಹೇಳಿದೆ. ಸೊ ಎರ್ಜಸ್ಗೆ ಈ ರೀತಿ ಸ್ಟಿಚ್ ಹಾಕೊಳ್ತಾ ಬರಬೇಕು. ಸೊ ಇದು ಗೊತ್ತಾಯ್ತಲ್ವ. ನೀವು ಯಾವುದೇ ರೀತಿ ಡಿಸೈನ್ ಮಾಡ್ತೀರಾ ಅಂತಂದರೂ ಕೂಡ ಈ ರೀತಿ ಥ್ರೆಡ್ ಪೈಪಿಂಗ್ನ ಯೂಸ್ ಮಾಡಿ ಸ್ಟಿಚ್ ಮಾಡ್ತು ಅಂತಂದರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ನನ್ನ ವೀಡಿಯೋದಲ್ಲೂ ಹಾಕಿದ್ದೀನಿ ನೋಡಿ, ಥ್ರೆಡ್ ಪೈಪಿಂಗ್ದು ಡಿಸೈನ್ಗಳ್ಸು ಅದೆಲ್ಲನೂ ಕೂಡ ಹಾಕಿದ್ದೀನಿ, ಹೇಗೆ ಅದನ್ನೆಲ್ಲ ಸ್ಟಿಚ್ ಮಾಡಬೇಕು ಅಂತಲೂ ಕೂಡ. ಇದನ್ನು ಇವಾಗ ನೋಡಿ ಈ ಕಡೆ ತಿರುಗಿಸ್ಕೊಂಡು ಕರೆಕ್ಟಾಗಿ ಅದ್ರ ಮೇಲ್ಗಡೆನೇ ನೀಟಾಗಿ, ನಿಧಾನ ಆದರೂ ಪರವಾಗಿಲ್ಲ, ಒಂದು 2-3 ದಿನ ಪ್ರಾಕ್ಟೀಸ್ ಮಾಡಿ ನಿಮಗೆ ಬರುತ್ತೆ. ಸೊ ಅದು ಆ ಕಡೆ ಈ ಕಡೆ ಹೋಗೋದಿಲ್ಲ ಹೊಲಿಗೆ. ಆ ಕಡೆ ಈ ಕಡೆ ಹೋಯ್ತು ಅಂತಂದರೆ ಪೈಪಿಂಗ್ ಹೇಗೆ ಬರುತ್ತೆ ಅಲ್ವಾ ಅದು. ಸೊ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ಕೊಡ್ತೀನಿ. ಸೊ ಅದನ್ನು ಹೇಳ್ಕೊಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ. ಸೊ ಅದು ಯಾವ್ಯಾವ ರೀತಿ ಸಾದಾ ಬ್ಲೌಸ್ಗೆ ಪೈಪಿಂಗ್ ಹಾಕೋದು, ಲೈನಿಂಗ್ ಬ್ಲೌಸ್ಗೆ ಸ್ಯಾರಿ ಮೇಲೆ ಪೈಪಿಂಗ್ ಹಾಕೋದು, ಪ್ರತಿಯೊಂದನ್ನು ಕೂಡ ನಾನು ಒಂದೇ ವೀಡಿಯೋದಲ್ಲಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಫಸ್ಟ್ ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಟೈಮ್ ಸಿಕ್ಕಿದ್ರೆ ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಯಾಕಂತಂದರೆ ನಿಮಗೆ ಅರ್ಥ ಆಗಬೇಕು ಅಂದರೆ ಸ್ವಲ್ಪ ನಿಧಾನವಾಗಿ ಹೇಳ್ಕೊಡ್ಬೇಕಲ್ವ. ನೋಡಿ, ಈಗ ಎಲ್ಲ ಕಡೆ ನಾಚ್ ಹಾಕ್ಕೊಳ್ಳಿ. ನಾಚ್ ಹಾಕೊಳ್ಳೋದ್ರಿಂದ ರೌಂಡ್ ಶೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ. ನೀವು ನಾರ್ಮಲಾಗಿ ಸ್ಟಿಚ್ ಮಾಡಿದಾಗಲೂ ಅಷ್ಟೇ ಒಂದೊಂದು ನಾಚ್ ಹಾಕ್ಕೊಂಡ್ರೆ ನಿಮಗೆ ರೌಂಡ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೋಡಿ, ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಹೋಗಿಲ್ಲ. ನೀಟಾಗಿ ಪೈಪಿಂಗು ಎಲ್ಲಿದೆ ಅಲ್ವಾ ಅಲ್ಲಿಗೆ ನೀಟಾಗಿ ಬಂದಿದೆ. ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಹೋಗಿಲ್ಲ. ಇಲ್ಲಿ ನೋಡಿ, ಮತ್ತು ಇದ್ರ ಮೇಲ್ಗಡೆ ಈ ರೀತಿ ನೀಟಾಗಿ ಪೈಪಿಂಗ್ ಮೇಲ್ಗಡೆನೆ ನೋಡಿ ಈ ರೀತಿ ಎರ್ಜಸ್ಗೆ ಹೊಲಿಗೆನ ಹಾಕ್ಕೊಳ್ಳಿ. ಆವಾಗ ನಿಮಗೆ ಮೇಲ್ಗಡೆ ಹೊಲಿಗೆ ಅನ್ನೋದು ಅಷ್ಟು ಕಾಣಿಸೋದಿಲ್ಲ.
ಪೈಪಿಂಗ್ ಒಳಗಡೆ ಹೊಲಿಗೆ ಬಂದುಬಿಡುತ್ತೆ ಅಲ್ವಾ, ಆವಾಗ ನಿಮಗೆ ಹೊಲಿಗೆ ಹಾಕಿರೋದೇ ಕಾಣಿಸೋದಿಲ್ಲ, ಆ ರೀತಿ ನೀಟಾಗಿ ಕಾಣಿಸುತ್ತೆ. ಸೊ ಇದನ್ನು ಕೂಡ ಅಷ್ಟೇ ಈ ರೀತಿ ಬಟ್ಟೆನ ಆ ಕಡೆ ಈ ಕಡೆ ಈ ರೀತಿ ಎಳೆದಿಟ್ಕೊಂಡು ಹೊಲಿಗೆನ ಹಾಕೊಳ್ತಾ ಬನ್ನಿ. ಸೊ ನಿಮಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಇಷ್ಟೊಂದು ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಎಲ್ರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡಿ ಇವಾಗ ರೆಡಿ ಆಯಿತು. ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಬಿಗಿನರ್ಸ್ ಕೂಡ ಈಸಿಯಾಗಿ ಈ ರೀತಿ ಥ್ರೆಡ್ ಪೈಪಿಂಗ್ನ ಮಾಡ್ಬೋದು. ಇದಿಷ್ಟು ಆಯ್ತಲ್ವ. ಇವಾಗ ಫ್ರಂಟ್ಗೆ ಹೇಗೆ ಹಾಕೋದು, ಇವಾಗ ಉಕ್ಸ್ಪಟ್ಟಿ ಕಡೆ ಆಲ್ರೆಡಿ ಸ್ಟಿಚ್ ಆಗಿರುತ್ತೆ, ಇದು ಬಂದು ಕಾಜಾಪಟ್ಟಿ ಸೈಡು ಈ ರೀತಿ ನಾವು ಕಟಿಂಗ್ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ. ಇದನ್ನೇನು ಮಾಡಬೇಕು ಇವಾಗ ಅಂತಂದರೆ ಒಳಗಡೆ ಸ್ಟಿಚ್ ಹಾಕಬೇಕು ನಾವು, ಥ್ರೆಡ್ ಪೈಪಿಂಗು ಇದ್ರ ಒಳಗಡೆ ಬರಬೇಕು. ಅದಕ್ಕೇನು ಮಾಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ, ಮಾರ್ಕ್ ಮಾಡಿಕೊಂಡು ಅದನ್ನು ಈ ರೀತಿ ಇಟ್ಕೊಂಡು ಅಲ್ಲಿ ಥ್ರೆಡ್ ಪೈಪಿಂಗ್ ಹಾಕಿ ಆವಾಗ ನಿಮಗೆ ಇದ್ರ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಹೇಳಿದ್ದು. ಯಾಕಂತಂದರೆ ನೀವು ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡಿಬಿಡ್ತು ಅಂತಂದರೆ ಒಂದೊಂದು ಸಲ ಉಲ್ಟಾ ಮಾಡಿದಾಗ ಅದು ಕರೆಕ್ಟ್ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಇಟ್ಟೇ ತೋರಿಸಿದ್ದೀನಿ ಹೇಗೆ ಅಂತಂದ್ಬಿಟ್ಟು. ಇದು ಗೊತ್ತಾಯ್ತಲ್ವ. ನೋಡಿ ಈ ರೀತಿ ಇಟ್ಕೊಂಡು ಮೇಲ್ಗಡೆ ಸ್ಟಿಚ್ ಮಾಡ್ಕೊಳ್ಳಿ. ಸೊ ನಿಧಾನಕ್ಕೆ ಸ್ಟಿಚ್ ಹಾಕಿ ಫಸ್ಟ್ ನೀವು ಹಾಕ್ತಾಯಿದ್ದೀರಾ ಅಂತಂದರೆ ಸ್ವಲ್ಪ ನಿಧಾನಕ್ಕೆ. ಇಲ್ಲೂ ಕೂಡ ಅಷ್ಟೇ ಪೈಪಿಂಗ್ ಎಲ್ಲಿದೆ ಅಲ್ಲಿಗೆ ಎರ್ಜಸ್ಗೆ ಬರಬೇಕು, ಆ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಇದನ್ನು ಮತ್ತೆ ಹೇಗಿತ್ತು ಹಾಗೆ ನೋಡಿ ಹೀಗೆ ಮತ್ತೆ ಇದೇ ರೀತಿ ಇತ್ತಲ್ವ ಅದೇ ರೀತಿ ಅದನ್ನು ಇಟ್ಟು ಇವಾಗ ಇದ್ರ ಮೇಲ್ಗಡೆ ಸ್ಟಿಚ್ ಹಾಕೋಬೇಕು. ಆಗೇನಾಗುತ್ತೆ ನಿಮಗೆ ಉಲ್ಟಾ ತಿರುಗಿಸಿದಾಗ ಪೈಪಿಂಗ್ ಅನ್ನೋದು ಇರುತ್ತೆ. ನೀವು ಫ್ರಂಟ್ಗೆ ಹಾಕ್ತೀರಾ ಅಥವಾ ಬ್ಯಾಕ್ ಹಾಕ್ತೀರಾ ಅಂದರೂ ಕೂಡ ಅಷ್ಟೇ, ಫಸ್ಟು ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಅದನ್ನು ಈ ರೀತಿ ಉಲ್ಟಾ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡಿ, ಆವಾಗ ಮತ್ತೆ ಬಟ್ಟೆನ ಉಲ್ಟಾ ತೆಗೆದಾಗ ಅದು ಕರೆಕ್ಟಾಗಿ ಬಂದಿರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ರೌಂಡ್ ಶೇಪ್ ಇರೋದ್ರಿಂದ ಒಂದೊಂದು ನಾಚ್ ಹಾಕೊಳ್ಳೋದ್ರಿಂದ ರೌಂಡ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿ ಎಕ್ಸ್ಟ್ರಾ ಪೀಸ್ನೆಲ್ಲ ಕಟ್ ಮಾಡಾದಮೇಲೆ ಇಲ್ಲಿಗೆ ಒಂದು ನಾಚ್ ಹಾಕ್ಕೊಳ್ಬೇಕು. ನೋಡಿ ಈ ರೀತಿ ಇಲ್ಲೂ ಕೂಡ ಅಷ್ಟೇ ಅಲ್ಲಿ ಹೇಗೆ ಸ್ಟಿಚ್ ಮಾಡ್ಕೊಂಡ್ವಿ ಅಲ್ವಾ ಅದೇ ರೀತಿ ಉಲ್ಟಾ ತಿರುಗಿಸಿ ನೀಟಾಗಿ ಸ್ಟಿಚ್ ಹಾಕ್ಕೊಂಡ್ಬಿಡಿ. ಈ ರೀತಿ ಉಲ್ಟಾ ಇಟ್ಟು ಮತ್ತೆ ಅಲ್ಲಿಗೆ ಸ್ಟಿಚ್ ಹಾಕ್ಕೊಳ್ತಾ ಹೋಗೋದು. ಸೊ ಇದು ಗೊತ್ತಾಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆಯಿತು, ನಿಮಗೆ ಹೆಲ್ಪ್ ಆಯಿತು, ಹಾಗೆಯೇ ಇದು ವಿಡಿಯೋ ನಿಮಗೆ ಗೊತ್ತಾಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಲೈಕ್ ಮಾಡೋದಕ್ಕೆ ಯಾವುದೇ ಅಮೌಂಟ್ ಕಟ್ ಆಗೋದಿಲ್ಲ ಅಲ್ವಾ. ಸಬ್ಸ್ಕ್ರೈಬು ಹಾಗೆ ಲೈಕ್ ಅನ್ನೋದು ಫ್ರೀ ಇರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ ಎಲ್ಬೋ ಸ್ಲೀವ್ಸ್ದು ಕಟಿಂಗು ಹಾಗೆ ಸ್ಟಿಚಿಂಗ್ ಎರಡನ್ನೂ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಇವಾಗ ಟ್ರೆಂಡಿಂಗ್ ಇದೆ ಅಲ್ವಾ ಹಳೆ ಕಾಲದ ಬಫು, ಅದು ಹೇಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.